ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಮರೀದೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೋಡೋಣ ಯಾರಿಗೆ ಅತಿ ಹೆಚ್ಚು ಕಾಮೆಂಟ್ಸ್ ಬರುತ್ತೆ, ಅದೇ ರೀತಿ ಲೈಕ್ಸ್ ಬರುತ್ತೆ ಅಂತ ನೋಡೋಣ. ಗುರು, ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ಲಾಸ್ಟ್ ಟೈಮು ಶಿಶಿರ್ ಅವರು ಎಲಿಮಿನೇಟ್ ಆದಂಗೆ ಈ ವಾರ ಕೂಡ ಒಂದು ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಅನ್ನ ಹಾಕೊಳ್ಳಿ. ಮತ್ತೆ ಇದು ಅನ್ಫೇರ್ ಅಂತಂದ್ರೆ ಯಾರು ಏನು ಮಾಡಕ್ಕಾಗೋದಿಲ್ಲ. ನಿಮ್ಮ ಫೇವರೇಟ್ಗೆ ನೀವು ವೋಟ್ ಅನ್ನ ಹಾಕೊಳ್ಳಿ. ಈ ವಾರ ಒಟ್ಟು ನಾಮಿನೇಟ್ ಆಗಿರೋದು 8 ಜನ ನಾಮಿನೇಟ್ ಆಗಿದ್ದಾರೆ. ಹೌಸ್ ಅಲ್ಲಿ 10 ಜನ ಇದ್ರೆ ಅದರಲ್ಲಿ ಭವ್ಯ ಮತ್ತೆ ರಜತ್ ಇಬ್ರು ಬಿಟ್ಟು ಉಳಿದ 8 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಅದರಲ್ಲೂ ಬಾಟಮ್ ಅಲ್ಲಿ ಬಂದ್ರೆ ನಿಜವಾಗ್ಲೂ ಅದೇ ತರನೇ ಇದೆ ಅಂತ ಹೇಳ್ಬೋದು. ಬಾಟಮ್ ಅಲ್ಲಿ 3 ಜನ ಇದ್ದಾರೆ. ಯಾರು ಅಂತಂದ್ರೆ ಐಶ್ವರ್ಯ ಅವರು. ಐಶ್ವರ್ಯ ಅವರಿಗೆ ಬಂದ್ರೆ 5% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದೇ ರೀತಿ ಚೈತ್ರ ಅವ್ರಿಗೂ ಕೂಡ 5% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇವರಿಬ್ಬರಿಗೂ ಸಿಮಿಲಾರಿಟಿ ಈಕ್ವಲ್ ಆಗಿದೆ, ಡಿಫರೆನ್ಸ್ ಏನು ಜಾಸ್ತಿ ಇಲ್ಲ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಗೌತಮಿ ಅವರು ಇದ್ದಾರೆ. ನಿಜವಾಗ್ಲೂ ಗೌತಮಿ ಅವರು ನನಗಂತೂ ಶಾಕಿಂಗ್. ಅವ್ರಿಗೂ ಕೂಡ ವೋಟಿಂಗ್ ಅನ್ನೋದು ಜಾಸ್ತಿ ಇಲ್ಲ, ಬರೀ 6% ಆಫ್ ವೋಟಿಂಗ್ ಅನ್ನೋದು ಇದೆ. ಈ 3 ಜನ ಕೂಡ ನಿಜವಾಗ್ಲೂ ಬಾಟಮ್ ಅಲ್ಲಿ ಇದ್ದಾರೆ. ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು. ಸ್ವಲ್ಪ ಸ್ಟ್ರಾಂಗ್ ಆಗಿ ನೀವು ನಿಮ್ಮ ಫೇವರೇಟ್ಸ್ಗೆ ವೋಟ್ ಅನ್ನ ಹಾಕೊಳ್ಳಿ. ಇನ್ನು ಟಾಪ್ ಅಂತ ಬಂದ್ರೆ ನಿಜವಾಗ್ಲೂ ಆಸ್ ಯೂಶುವಲ್ ತ್ರಿವಿಕ್ರಮ್ ಅವರು ಟಾಪ್ ಅಲ್ಲಿ ಇದ್ದಾರೆ. ತ್ರಿವಿಕ್ರಮ್ ಅವ್ರಿಗೆ 23% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಸಖತ್ತಾಗಿ ತ್ರಿವಿಕ್ರಮ್ ಫ್ಯಾನ್ಸ್ ವೋಟ್ ಅನ್ನ ಮಾಡ್ತಾ ಇದ್ದಾರೆ. 23% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದು ಮೋಕ್ಷಿತಾ ಅವರಿದ್ದಾರೆ. ನಿಜವಾಗ್ಲೂ ಮೋಕ್ಷಿತಾ ಅವ್ರಿಗೆ ಕೂಡ ತುಂಬಾ ಸಖತ್ತು ಸ್ಟ್ರಾಂಗ್ ಆಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 22% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಬರೀ ತ್ರಿವಿಕ್ರಮ್ಗೂ ಮತ್ತು ಮೋಕ್ಷಿತಾಗೆ ಒಂದೇ ಒಂದು ಪರ್ಸೆಂಟೇಜ್ ಮಾತ್ರ ಡಿಫರೆನ್ಸ್ ಇರೋದು. ಅದಾದ್ಮೇಲೆ ಥರ್ಡ್ ಪ್ಲೇಸ್ ಅಲ್ಲಿ ಬಂದು ಹನುಮಂತಣ್ಣ ಇದ್ದಾರೆ. ಹನುಮಂತಣ್ಣಗೆ 19% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಹನುಮಂತಣ್ಣ ಯಾವಾಗ್ಲೂ ಟಾಪ್ ಅಲ್ಲಿ ಇರ್ತಾ ಇದ್ರು, ಇವಾಗ ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಹನುಮಂತಣ್ಣನೇ ಅಂತ ಹೇಳ್ಬೋದು. ಬರ್ತಾ ಬರ್ತಾ ಗೇಮ್ ಅನ್ನೋದು ಡೌನ್ ಆಗ್ತಾ ಇದೆ. ಆಟ ಅನ್ನೋದು ಕಡಿಮೆ ಮಾಡ್ತಾ ಇದ್ದಾರೆ, ಮಾತು ಸಹ ಕಡಿಮೆ ಆಡ್ತಾ ಇದ್ದಾರೆ. ಅದರಿಂದ ನ್ಯೂಟ್ರಲ್ ಆಡಿಯನ್ಸ್ ಅನ್ನೋದು ವೋಟಿಂಗ್ ಅನ್ನೋದು ಹನುಮಂತಗೆ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಫೋರ್ತ್ ಪ್ಲೇಸ್ ಅಲ್ಲಿ ಬಂದು ಮಂಜಣ್ಣ ಇದ್ದಾರೆ. ಮಂಜಣ್ಣ ಕೂಡ ಚೆನ್ನಾಗಿ ವೋಟಿಂಗ್ ಬೀಳ್ತಾ ಇದೆ ಗುರು. 11% ಆಫ್ ವೋಟಿಂಗ್ ಅನ್ನೋದು ಮಂಜಣ್ಣಗೆ ಬೀಳ್ತಾ ಇದೆ. ಯೂಸ್ ಆಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಂಜಣ್ಣಗೆ ವೋಟ್ ಮಾಡ್ಕೊಳ್ಳಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ 5th ಪ್ಲೇಸ್ ಅಲ್ಲಿ ಬಂದು ಧನರಾಜ್ ಅವರು ಇದ್ದಾರೆ. ಧನರಾಜ್ ಅವರು ಕೂಡ 9% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಗುರು, ಇದೆಲ್ಲ ವೋಟಿಂಗ್ ಲಿಸ್ಟ್ ಹೇಳ್ತಾ ಇರೋದು ಅಫಿಷಿಯಲ್ ಅಲ್ಲ, ಅನ್ಅಫಿಷಿಯಲ್ ಪೋಲ್ಸ್. ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಗೂಗಲ್ ಎಲ್ಲ ಓವರ್ ಆಲ್ ಸೆಗ್ರಿಗೇಟ್ ಮಾಡಿ ಇದು ಪರ್ಸೆಂಟೇಜ್ ಬಂದಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಿರೋದನ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ನೀವು ತಗೊಳ್ಳಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಅನ್ನ ಹಾಕೊಳ್ಳಿ. ಗುರು, ಈ ವಾರ ನಿಜವಾಗ್ಲೂ ಗೌತಮಿ ಮತ್ತೆ ಧನರಾಜ್ ಅವ್ರಿಗಿಬ್ಬರಿಗೂ ಕೂಡ ಯಾಕೋ ನನಗೆ ಡೇಂಜರ್ ಬೆಲ್ ಅಂತ ಅನಿಸ್ತಾ ಇದೆ. ಐಶ್ವರ್ಯ ಅವರು ಬಾಟಮ್ ಅಲ್ಲಿ ಇದ್ರು ಕೂಡ, ಚೈತ್ರ ಅವರು ಬಾಟಮ್ ಅಲ್ಲಿ ಇದ್ರು ಕೂಡ ಬಿಗ್ ಬಾಸ್ 3 ವಾರದಿಂದ ಎಲಿಮಿನೇಟ್ ಮಾಡ್ತಾ ಇಲ್ಲ. ಈ ವಾರ ಕೂಡ ಎಲಿಮಿನೇಟ್ ಮಾಡಲ್ಲ. ಐಶ್ವರ್ಯ ಅವ್ರದ್ದು ಫ್ಯಾಮಿಲಿ ವೀಕ್ ಆಗೋವರೆಗೂ ಬಿಗ್ ಬಾಸ್ ಐಶ್ವರ್ಯನ ಸೇವ್ ಮಾಡ್ಕೊಂಡು ಬರ್ತಾರೆ ಅನ್ನೋದು ನನ್ನ ಒಪಿನಿಯನ್. ನನ್ನ ಒಪಿನಿಯನ್ ಪ್ರಕಾರ ಈ ವಾರ ಧನರಾಜು ಇಲ್ಲ ಗೌತಮಿ ಇಬ್ಬರಲ್ಲೊಬ್ಬರಿಗೆ ಡೇಂಜರ್ ಬೆಲ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೆ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಅನಿಸ್ತಾ ಇದೆ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.